ಡಿಬೋಸ್ ದರ್ಶನ್ ಅವರು ಸದ್ಯಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಡಿಬೋಸ್ ಅವರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವುದರ ಒಂದು ವಿಚಾರವಾಗಿ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಸದ್ಯಕ್ಕಂತೂ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಡಿಬೋಸ್ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾರೆ. ತುಂಬಾನೇ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ. ಆರಂಭದಲ್ಲಿ ಅಂದ್ರೆ ಅರೆಸ್ಟ್ ಆದಂತಹ ಟೈಮ್ ನಲ್ಲಿ ಇವರಿಗೆ BP ಚೆಕ್ ಮತ್ತೆ ಶುಗರ್ ಚೆಕ್ ಅನ್ನು ಕೂಡ ಮಾಡಿರ್ತಾರೆ. ಸೊ BP ಮತ್ತೆ ಶುಗರ್ ನಲ್ಲಿ ವೇರಿಯೇಷನ್ ಆಗಿರುತ್ತೆ. ಜಿಲ್ಲಾ ವೈದ್ಯಾಧಿಕಾರಿಗಳೇ ಚಿಕಿತ್ಸೆನ ಕೂಡ ಕೊಡ್ತಾ ಇದ್ದಾರೆ. ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಕೂಡ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ, ಬಟ್ ಅಲ್ಲಿ ಅವರಿಗೆ ಸೌಕರ್ಯ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಮಲ್ಕೊಳ್ಳೋಕೆ ಕೂಡ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಬೆನ್ನು ನೋವು ಮತ್ತೊಮ್ಮೆ ಅವರಿಗೆ ಜಾಸ್ತಿ ಆಗ್ತಾ ಇದೆಯಂತೆ. ಇದರ ನಡುವೆ ಡಿಬೋಸ್ ದರ್ಶನ್ ಅವರು ಫ್ಯಾಮಿಲಿಯನ್ನ ನೋಡ್ಬೇಕು ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಮಗನನ್ನ ಮಾತನಾಡಿಸ್ಬೇಕು, ಪತ್ನಿ ವಿಜಯಲಕ್ಷ್ಮಿ ಅವ್ರ ಹತ್ರ ಮಾತನಾಡಬೇಕು ಅಂತೆಲ್ಲ ಬಹಳಷ್ಟು ಮನ ನೊಂದಿದ್ದಾರೆ. ಈಗಾಗಲೇ ಒಂದು ಸತಿ ಭೇಟಿಯಾದಂತಹ ವಿಜಯಲಕ್ಷ್ಮಿ ಅವರಿಗೆ ಸಂದೇಶವನ್ನು ಕೂಡ ಕಳಿಸ್ಕೊಡ್ತಾರೆ. ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು, ಸಿನಿಮಾ ಮತ್ತೆ ನಿರ್ಮಾಪಕರ ಬಗ್ಗೆ ಕೂಡ ಮಾತನಾಡಿ ಕಳಿಸ್ತಾರೆ. ಮತ್ತೊಮ್ಮೆ ಡಿಬೋಸ್ ಅವರು ಫ್ಯಾಮಿಲಿನ ಮೀಟ್ ಆಗ್ಬೇಕು, ಮಗನನ್ನ ನೋಡ್ಬೇಕು ಅಂತ ಕೂಡ ಬಯಸುತ್ತಿದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಬಹಳಷ್ಟು ನೋವಿದೆ. ಜೈಲು ಮತ್ತೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಡಿಬೋಸ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಬಟ್ ಜಾಮೀನು ರದ್ದು ಆಗಿದ್ದೇ ಎಲ್ರಿಗೂ ಆಶ್ಚರ್ಯ ಅಂತಾನೆ ಹೇಳ್ಬೋದು.